ಪ್ರಚಾರನ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಟಾಕ್ಸಿಕ್ ದಾಗ್ಲಿ ಅಥವಾ ಅದ್ರ ಜೊತೆಗೆ ರಾಮಾಯಣದಾಗ್ಲಿ ಯಶ್ ಅವರ ಆ ಒಂದು ಸ್ಟೈಲ್ ಏನಿದೆ, ಆ ಮ್ಯಾನರಿಸಮ್ ಏನಿದೆ, KGF ಚಾಪ್ಟರ್ 1 ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಇತ್ತು. ಟಾಕ್ಸಿಕ್ ಸಿನಿಮಾದಲ್ಲೂ ಅದ್ರ ಜೊತೆಗೆ ರಾಮಾಯಣದಲ್ಲೂ ಇವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಸದ್ಯಕ್ಕೆ ಯಶ್ ಅವರು ಎಲ್ಲಾ ಕಡೆ ಸದ್ ಮಾಡ್ತಾ ಇದ್ದಾರೆ. ಲಾಸ್ ವೇಗಸ್ ನಲ್ಲಿ ಸಿನಿಮಾ ಕಾನ್ 2026 ಅಲ್ಲಿ ಭಾಗವಹಿಸಿ ಕೂಡ ಇದ್ದಾರೆ. ಸೊ ಅಲ್ಲೇ ಒಂದು ಏನು ಅಂತ ಹೇಳಿದ್ರೆ ಅಲ್ಲಿಂದನೇ ಏನು ಪ್ರಚಾರನ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಟಾಕ್ಸಿಕ್ ದಾಗ್ಲಿ ಅಥವಾ ಅದ್ರ ಜೊತೆಗೆ ರಾಮಾಯಣದಾಗ್ಲಿ. ಸೊ ಸದ್ಯಕ್ಕೆ ಇದರ ಜೊತೆಗೆ ಅವರ ಒಂದು ಏನು ಲುಕ್ ಬಗ್ಗೆ ಕೂಡ ತುಂಬಾ ಮಾತಾಗ್ತಾ ಇದೆ. ಹಾಗಾದ್ರೆ ಯಶ್ ಅವರ ಲುಕ್ ಯಾರು ಏನು ಡಿಸೈನ್ ಮಾಡ್ತಾ ಇದ್ದಾರೆ? ರಾಮಾಯಣ ಆಗಿರ್ಬೋದು, ಅದ್ರ ಜೊತೆಗೆ ಟಾಕ್ಸಿಕ್ ಅಲ್ಲೂ ಕೂಡ ಯಾರು ಈ ಒಂದು ಲುಕ್ ಅನ್ನ ಅವರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಸೊ ಮೊದಲನೇದಾಗಿ ಈ ಒಂದು ಎಲ್ಲ ಲುಕ್, ಈ ಎಲ್ಲ ಒಂದು ಕೈಚಳಕ ಯಾರ್ದು ಅಂತ ಹೇಳಿದ್ರೆ ಫೇಮಸ್ ಫ್ಯಾಷನ್ ಸ್ಟೈಲಿಸ್ಟ್ ಆಗಿರುವಂತಹ ಸಾನಿಯಾ ಸರ್ದಾರಿ ಅವ್ರದ್ದು. ಸೊ ಸಾನಿಯಾ ಸರ್ದಾರಿ ಹಾಗೆ ಅದ್ರ ಜೊತೆಗೆ ಯಶ್ ಅವ್ರು ಏನಿದ್ದಾರೆ, ಇವರ ಒಂದು ಕಾಂಬಿನೇಷನ್ ಸತತವಾಗಿ ಒಂದು 8 ವರ್ಷಗಳ ಕಾಲ ಒಂದು ಪಯಣ ಅಂತಾನೆ ಹೇಳ್ಬೋದು. ಅಂದ್ರೆ ಸಂತು ಸ್ಟ್ರೇಟ್ ಫಾರ್ವರ್ಡ್ ಅನ್ನೋ ಒಂದು ಸಿನಿಮಾ ಏನಿದೆ, ಯಶ್ ಅವರು ಅದ್ರ ಜೊತೆಗೆ ರಾಧಿಕಾ ಪಂಡಿತ್ ಅವರು ನಟಿಸಿರುವಂತಹ ಒಂದು ಬ್ಯೂಟಿಫುಲ್ ಕ್ಯೂಟ್ ಸಿನಿಮಾ ಏನಿದೆ, ಅದರಿಂದ ಇವರ ಒಂದು ಪಯಣ ಶುರುವಾಯಿತು. ಅಲ್ಲಿ ಸಂತು ಅನ್ನೋ ಒಂದು ಪಾತ್ರಕ್ಕೆ ಸಾನಿಯಾ ಸರ್ದಾರಿ ಅವರು ಏನೋ ಒಂದು ಚಾಕ್ಲೇಟ್ ಬಾಯ್ ಲುಕ್ ಏನಿದೆ ಅದನ್ನ ಕೊಟ್ಟಿದ್ರು. ಸೊ ಅದಾದ್ಮೇಲೆ KGF ಬಂತು. KGF 1 ಅಲ್ಲಂತೂ ಯಶ್ ಅವರ ಆ ಒಂದು ಸ್ಟೈಲ್ ಏನಿದೆ, ಆ ಮ್ಯಾನರಿಸಮ್ ಏನಿದೆ, ಆ ಒಂದು ತಕ್ಕಂತೆ ಅವರೊಂದು ಸ್ಟೈಲಿಶ್ ಅದಕ್ಕೆ ತಕ್ಕಂತೆ ಒಂದು ಸ್ಟೈಲ್ ಅನ್ನ ಅವರು ಕೊಟ್ಟಿದ್ರು. ಆ ಒಂದು ಸ್ಟೈಲ್ ಏನಿದೆ ಅಂತ ಹೇಳಿದ್ರೆ ಫ್ಲೋರಲ್ ಪ್ರಿಂಟ್ ಆಗಿರುವಂತಹ ಒಂದು ಶರ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಲೆದರ್ ಜಾಕೆಟ್ ಆಗಿರ್ಬೋದು, ಬೂಟ್ಸ್ ಗಳಾಗಿರ್ಬೋದು, ಇದೊಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿತ್ತು. ಅದ್ರ ಜೊತೆಗೆ ಆ ಒಂದು ರಗಡ್ ಲುಕ್ ಏನಿದೆ, ಆ ಯಂಗ್ ಆಂಗ್ರಿ ಯಂಗ್ ಮ್ಯಾನ್ ಲುಕ್ ಏನಿದೆ ಅದನ್ನ ಕೊಟ್ಟಿತ್ತು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದದ್ದು KGF ಚಾಪ್ಟರ್ 2. ಅಲ್ಲೂ ಕೂಡ ಏನು ಅಂತ ಹೇಳಿದ್ರೆ KGF ಚಾಪ್ಟರ್ 1 ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಇತ್ತು. ಸೂಟು ಬೂಟ್ ಹಾಕೊಂಡು ಬಿಟ್ಟು ಒಂದು ಟಿಪಿಕಲ್ ಗ್ಯಾಂಗ್ಸ್ಟರ್ ಏನು ಲುಕ್ ಏನಿತ್ತು ಅದನ್ನ ಕೊಟ್ಟಿದ್ರು. ಸೊ ಅದಾದ್ಮೇಲೆ ಅವರು ಮತ್ತೆ ಈಗ ಏನು ಅಂತ ಹೇಳಿದ್ರೆ ಯಶ್ ಅವರಿಗೆ ಟಾಕ್ಸಿಕ್ ಸಿನಿಮಾದಲ್ಲೂ ಅದ್ರ ಜೊತೆಗೆ ರಾಮಾಯಣದಲ್ಲೂ ಇವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಸೊ ಟಾಕ್ಸಿಕ್ ಈಗ ಬಂದಿರುವಂತಹ ಒಂದು ರಾಯನ ಒಂದು ಇಂಟ್ರೊಡಕ್ಷನ್ ನಾವು ವಿಡಿಯೋದಲ್ಲಿ ನೋಡ್ತಾ ಹೋದ್ರೆ ಆ ಒಂದು ಟ್ರೆಂಚ್ ಕೋಟ್ ಆಗಿರ್ಬೋದು, ಹ್ಯಾಟ್ ಆಗಿರ್ಬೋದು, ಒಂಥರ ವಿಂಟೇಜ್ ಏನು ಹಳೆ ಹಾಲಿವುಡ್ ಮೂವಿಯ ಒಂದು ವೈಬ್ ಕೊಡ್ತಾ ಇದೆ. ಸೊ ಆ ಬ್ಲ್ಯಾಕ್ ಕಲರ್ ಆಗಿರ್ಬೋದು, ಯಶ್ ಅವ್ರಿಗೂ ಹೇಗೆ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನ ಏನು ಸಾನಿಯಾ ಸರ್ದಾರಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದೇ ರೀತಿ ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಮಾಯಣದಲ್ಲಿ ಅವರ ಏನು ಲುಕ್ ಇನ್ನೂ ರಿವೀಲ್ ಆಗಿಲ್ಲ. ಮೊನ್ನೆ ರಿಲೀಸ್ ಮಾಡಿರುವಂತಹ ಒಂದು ರಾಮನ ಒಂದು ಸಣ್ಣ ಗ್ಲಿಮ್ಸ್ ಅಲ್ಲಿ ಏನು ಅವರ ಒಂದು ನಡ್ಕೊಂಡು ಹೋಗ್ತಿರುವ ಹಿಂದೆ, ಅದು ಕೂಡ ಹಿಂದೆಯಿಂದ ಶಾರ್ಟ್ ಮಾಡಿರುವ ಒಂದು ವಿಡಿಯೋ ಆಗಿರೋದ್ರಿಂದ ಅವರ ಪೂರ್ತಿ ಲುಕ್ ನಮಗೆ ಇನ್ನೂ ಗೊತ್ತಿಲ್ಲ. ಬಟ್ ಅದನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸುವಂತಹ ಒಂದು ಶಕ್ತಿ ಏನು ಸಾನಿಯಾ ಸರ್ದಾರಿ ಅವರಿಗೆ ಇದೆ. ಸೊ ಇದೆಲ್ಲದರ ಜೊತೆಗೆ ನಾವು ನಾರ್ಮಲಿ ಯಶ್ ಅವರ ಸ್ಟೈಲ್ ನೋಡ್ತಾ ಹೋದ್ರೆ ಅವರ ಒಂದು ಸ್ಟೈಲ್ ಯಾವಾಗಲೂ ಟ್ರೆಂಡ್ ಅಲ್ಲೇ ಇರುತ್ತೆ, ಟ್ರೆಂಡ್ ನ ಸೃಷ್ಟಿ ಮಾಡುತ್ತೆ. ಅವರ ಒಂದು ಸೈಮಾ ಲುಕ್ ಆಗಿರ್ಬೋದು, ಸೈಮಾ 2022 ಅಲ್ಲೂ ಅವರೊಂದು ವೈಟ್ ಕಲರ್ ಕೋಟ್ ಮತ್ತೆ ಸೂಟ್ ನ ಹಾಕೊಂಡು ಹೋಗಿರ್ತಾರೆ. ಸೊ ಆ ಒಂದು ಲುಕ್ ಆಗಿರ್ಬೋದು ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು. ಸೊ ಆ ಒಂದು ಲುಕ್ ಅನ್ನು ಕೂಡ ಸಾನಿಯಾ ಸರ್ದಾರಿ ಅವರೇ ಮಾಡಿರುವಂತದ್ದು. ಅಂದ್ರೆ ನಾರ್ಮಲಿ ಯಶ್ ಅವರ ಯಾವುದೇ ಒಂದು ಮೇನ್ ಈವೆಂಟ್, ಒಂದು ಇಂಪಾರ್ಟೆಂಟ್ ಈವೆಂಟ್ಸ್ ಗಳಾಗಿರ್ಬೋದು, ಇದಕ್ಕೆಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು ಸಾನಿಯಾ ಸರ್ದಾರಿ ಅವರು. ಅದ್ರ ಜೊತೆಗೆ ರಾಧಿಕಾ ಪಂಡಿತ್ ಅವರ ಒಂದು ಎಥ್ನಿಕಲ್ ಮತ್ತೆ ಮಾಡರ್ನ್ ಫ್ಯೂಷನ್ ಆಗಿರುವಂತಹ ಒಂದು ಕಾಸ್ಟ್ಯೂಮ್ ನ ಡಿಸೈನ್ ಮಾಡಿದ್ರು ಕೂಡ ಸಾನಿಯಾ ಅವರು. ಸೊ ಹೀಗೆ ಏನೊಂದು ಯಶ್ ಅವರು ಆಗಿರ್ಬೋದು, ಅದ್ರ ಜೊತೆಗೆ ಸಾನಿಯಾ ಸರ್ದಾರಿ ಅವರಾಗಿರ್ಬೋದು, ಅವರ ಒಂದು ಕೋಂಬೋ ಅವರೊಂದು ಏನು ಕಾಂಬಿನೇಷನ್ ಏನಿದೆ, ಒಂದು ಸ್ಟೈಲಿಂಗ್ ವೇ ಅಲ್ಲಿ ಅಂದ್ರೆ ಯಶ್ ಅವರನ್ನು ಹೇಗೆ ತೋರಿಸ್ಬೇಕು ಅನ್ನೋ ಒಂದು ಕ್ಲಾರಿಟಿ ಸಾನಿಯಾ ಸರ್ದಾರಿ ಅವರಿಗಿದೆ. ಹಾಗಾಗಿ ಅದು ಪ್ರತಿ ಬಾರಿ ಸಿನಿಮಾ ಬಂದಾಗಲೆಲ್ಲ ಟ್ರೆಂಡಿಂಗ್ ಅಲ್ಲಿರುತ್ತೆ. ಅವರ ಪ್ರತಿಯೊಂದು ಏನು ಕಾಸ್ಟ್ಯೂಮ್ ಕೂಡ ಟ್ರೆಂಡಿಂಗ್ ಅಲ್ಲಿರುತ್ತೆ ಯಶ್ ಅವ್ರದ್ದು. ಸೊ ಇವತ್ತಿನ ಒಂದು ಏನು ನಾಡ್ದು ಬರ್ತಿರುವಂತಹ ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ಯಾವ ರೀತಿಯ ಏನು ಕಾಸ್ಟ್ಯೂಮ್ಗಳನ್ನ ನಾವು ನೋಡ್ಬೋದು. ಅದ್ರ ಜೊತೆಗೆ ರಾವಣದ ಎಸ್ಪೆಷಲಿ ರಾವಣಂದು ಅಂದ್ರೆ ಇಷ್ಟು ದಿವಸ ಮಾಡ್ಕೊಂಡು ಬಂದಿರುವಂತದ್ದು ಅವ್ರು ಏನು ಅಂತ ಹೇಳಿದ್ರೆ ಒಂದು ಮಾಡರ್ನ್ ಲುಕ್ ಆಗಿರ್ಬೋದು, ಅದನ್ನ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಸ್ಟೈಲಿಶ್ ಅನ್ನ ಮಾಡ್ತಿದ್ರು. ಸೊ ಈಗ ಒಂದು ಬರ್ತಿರುವಂತದ್ದು ಪೌರಾಣಿಕ ಕಥೆ, ರಾಮಾಯಣದಲ್ಲಿ ಯಾವ ರೀತಿ ಅವರನ್ನ ಏನು ಅದಕ್ಕೆ ಯಾವ ರೀತಿ ಕಾಸ್ಟ್ಯೂಮ್ ನ ಸ್ಟೈಲಿಶ್ ಮಾಡಿದ್ದಾರೆ, ಅಂದ್ರೆ ಅದಕ್ಕೆ ಯಾವ ರೀತಿ ಕಾಸ್ಟ್ಯೂಮ್ ಅನ್ನ ಮಾಡಿದ್ದಾರೆ ಅಂತ ನಾವು ನೋಡ್ಬೇಕು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.